ಅಯ್ಯೋ ಒಂದು ಜಮಖಾನ ಬೇಕಾಗಿತ್ತಲ್ಲ. ಅಯ್ಯೋ ನಮ್ಮ ಮನ್ಯಾಗರ ಆಯ್ತು ಬಿಡ. ಆದ್ರೆ ಮೊನ್ನೆ ಹಬ್ಬದಾಗ ಹಾಸಿದ್ನಿ, ಇವಾಗ ಹಾಕಿಲ್ಲ, ಅದನ್ನ ಹಂಗೆ ಇಟ್ಬಿಟ್ಟಿನಿ. ಏನು ಮಾಡಲಿ? ಶಾಂತಕ್ಕನ ಮನೆಗಾರ ಹೋಲನ? ಶಾಂತಕ್ಕನ ಮನ್ಯಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿರ್ತ. ಓ ಒಳಗೊಂದು ಐತಲ್ಲ ಟ್ರಕ್ನಾಗ, ಅದನ್ನ ನೋಡ್ತೇನೆ ಗಪ್ಪ. ಟ್ರಕ್ನಾಗ ಇಟ್ನು, ಟಜೂರಾಗಿ ಇಟ್ನು, ಸಂದಕದಾಗ ಇಟ್ನು. ಮಾರಯ್ಯ ಎಲ್ಲಿಟ್ನಪ್ಪ? ಇರ್ಲಿಲ್ಲ. ಅಮ್ಮನ ಕೋಣೆಯಾಗೇನ್ರ ಐತ್ನ? ಎಲ್ಲಿ ಹುಡುಕ್ಲಪ್ಪ? ಈಗ ಅವಸರದಾಗ ಸಾಮಾನುಗಳು ಇಟ್ಟ ಜಾಗ ಸಿಗುದೇ ಇಲ್ಲ ತಗ. ಹೊಲಸ ಕೈ ಸುಮಾರು ಕೈ ನಂದ ಎಲ್ಲರ ಇಟ್ಟಂದ್ರೆ ಸಾಮಾನು ಸಿಗುದನೇ ಇಲ್ಲ ತಗ. ಅಲ್ಲ ಈ ಗಿರ್ಜಾಕ ಹಣ್ಣು ಸುಟ್ಟು ಬೆಕ್ಕಿನ ಗತೆ ಇಲ್ಲಿ ಒಂದ್ಸಲ ಅಲ್ಲಿ ಒಂದ್ಸಲ ಇಡಕತ್ತಾಳ. ಏನಂತ ಹೊತ್ಕೊಂಡು ಹೋಗೋ ಬೇನೆ ಬಂದೈತಿಕಿಗೆ? ಏನ್ ರೀತಿರ ತಡ್ರಿ ಒಂಚೂರು ಕೆಲಸ ಮಾಡತ್ತೇನ. ಸಿಗುವಲ್ಲ ನೋಡಪ್ಪ ಸಾಮಾನ ತಗ. ಅಲ್ಲ ಏನೋ ಬಂದಿದ್ದ ಕರೆ ಬಿಡಿಕೆ. ಅಲ್ಲಲ್ಲ ಗಿರ್ಜಿ, ಇಲ್ಲೊಬ್ಬಕ್ಕಿ ಹಿರೇ ಮನ್ಸಾಳ ಹಿರೇ ಜೀವ ಕರೆಯಾಕತೈತಿ, ಕಿಮ್ಮತ್ ಕೊಡ್ಕೊತಿಲ್ಲ. ಥೋ 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 ಥೋ, ಈ ಮುದಿಕ್ ಏನು ಮಾರಾಯ ಅಂತ ಏನ್ರ ಒಂದು ಮಾತಿರ್ತೀವಿ, ತಲೆ ಕೆಡ್ಸಾಕತ್ ಬಿಡ್ತಾವ ಮತ್ತ. ಏನ್ರಿ ಅತ್ಯಾರ, ಏನ್ ನಿಮ್ದು? ಅಲ್ಲಿ ಅಂಡ ಸುಟ್ಟು ಬೆಕ್ಕಿನ ಕತೆ ನಾನು ಒಂದು ಬೆಳಗ್ಗೆಯಿಂದ ನೋಡಾಕತ್ತೇನೆ. ನೀನು ಆ ಕಡೆಯಿಂದ ಈ ಕಡೆ ಅಡ್ಯಾಡ್ತಿ, ಈ ಕಡೆಯಿಂದ ಆ ಕಡೆ ಅಡ್ಯಾಡ್ತಿ. ಯಾಕೆ ಇವತ್ತು ನಿನ್ನ ಗಂಡ ಹೊಲಕ್ಕದು ಹೋಗಲನ? ರೊಟ್ಟಿ ಗಿಟ್ಟಿ ಬಡಿಬೇಕಿಲ್ಲನ ಇವತ್ತು? ಕೆಲಸ ಬಗ್ಸಿ ಏನು ಇದ್ದಂಗೆ ಇಲ್ಲ ಇವತ್ತು. ಅದಕ್ಕೆ ನಾಯಿ ಅಡ್ಡಾಡ್ದಂಗೆ ಅಡ್ಡಾಡ್ತಿ ಹಡಿಬಿಟ್ಟಿ. ತಡ್ರಿ ಅತ್ಯಾರ ತಡ್ರಿ, ನೀವೊಂದು ಮಿನಿಟ್ ತಡ್ರಿ, ನಿಮಗೆ ಕರೆಕ್ಟ್ ಉತ್ತರ ಕೊಡ್ತೀನಿ. ಏನ್ವಾ ಮಹಾರಾಣಿಯವರೇ, ರಾಜಗಾಂಭೀರ್ಯ, ರಾಜಾದಿರಾಜ, ವಜ್ರ ವೈಡೂರ್ಯ, ಮತ್ತೇನೇನು ಬಾಯಾಗ ಬರ್ತಾ ನೋಡ್ರಿ. ಈಗ ಹೆಸರಾತ ಬೇಸರ ಆಗೈತೆ ನೋಡುವ. ಇನ್ನೊಂದು ತಾಸು ಮಕ್ಕೋತಿದ್ದೆ ಅಲ್ಲವೇ, ಹಂಗೆ ಯಾಕೆ ಕಿಲಿಬಿ ಹುಳ ಕಿಲಿ 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 ಅಂದಂಗೆ ಬೆಳಗ್ಗೆ ಎದ್ದುಗಳೇ ವಟ ವಟ ಅಂದು ಎಬ್ಸಿದಿ. ಇನ್ನೊಂದು ತಾಸು ಮಕ್ಕೋತೀನಿ, ಏನು ಕಾಲೇಜ್ ಇರಾಕಿಲ್ಲ ಏನಿರಾಕಿಲ್ಲ, ಇದಕ್ಕೆ ಎಬ್ಸಕ್ಕೆ ಹೋದಿ? ಹೂನುವಾ, ನೀನು ಮೈಸೂರು ಅರಮನೆ ಮಹಾರಾಣಿ ನೋಡು. ಇನ್ನೊಂದು ತಾಸು ಮಕ್ಕ ಹೋಗುವ, ಹೋಗು ನಮ್ಮ ಶಾಣಕ್ಕೆ ಹೋಗು. ನಿನ್ನ ರೂಮಿಗೆ ಬಿಸಿ ಬಿಸಿ ಬೆಳ್ಳಿ ಲೋಟದಾಗ ಹಾಲು ಹಾಕೊಂಡ್ಬರ್ತೇನೆ. ತುಪ್ಪ ಗೋಡಂಬಿ ಬಾದಾಮ್ ಪುಡಿ ಹುರಿದು ಪುಡಿ ಮಾಡಿ ಸೋಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೇನೆ. ಅಲ್ಲಿ ಕುತ್ಕೊಂಡು ಕುಡಿಯಂತೆ. ಹೋಗುವ ಮಗಳ, ಹೋಗುವ ಮಕ್ಕಳಿಗೆ ಹೋಗು. ಅವ ಯಾಕೆ ಅಡ್ಡ ಸರಿ ಬೇಡ ಪೂಜಿ, ಬೆಳಗ್ಗೆನ ಹೇಳೀನಿ. ಸಿದ್ಧಾರ್ಥ ಮನೆಯವರು ಫೋನ್ ಮಾಡಿದ್ರು, ನೋಡಾಕ ಬರ್ತಾರಂತವ್ರು. ನನಗೆ ಒಂದು ಕೆಲಸ ನಿಪತ್ರಿಗೆ ಹತ್ತುವಲ್ಲ, ಆ ಕಡೆ ಈ ಕಡೆ ನಾಯಿ ಸುಟ್ಟ ಬೆಕ್ಕಿನ ಗದೆ ಓಡಾಡಕತ್ತೆ. ನಾವು ಒಂದು ಸಾಮಾನು ಕೈ ಸಿಗುವಲ್ವು, ಏನು ಮಾಡ್ಬೇಕಂತೇಳಿ ಇವತ್ತು ಶಾಂತಕ್ಕಗರ ಹೇಳ ಬಂದೀನಿ. ಲಗುನ ಬಾ ಅಂತೇಳಿ ಅಕ್ಕಿ ಇನ್ನ ಮಠ ಬರವಾಳ ಸೊಸಿ ಕರ್ಕೊಂಡು. ನನಗೆ ತಲೆ ಕಟ್ಟಂಗೆ ಆಗ್ಬಿಟ್ಟೈತಿ. ನೀ ನೋಡ್ರ ಈಗ ಹೇಳ್ತಿ ಅಂತಿಲ್ಲ, ಏನು ಹೇಳ್ಬೇಕು ಪೂಜವ್ವ ನಿನಗೆ ನಾನು? ಅಲ್ಲಿ ಬೇ ಇವತ್ತ ಏನು ಅರ್ಜೆಂಟ್ ಇತ್ತ? ಇವತ್ತೇ ಬರ್ತಾರಂತ ನಾವು ಅಲ್ವಾ, ಇನ್ನೊಂದು 2 ದಿನ ಬಿಟ್ಟು ಬಾ. ಓರಿ ನೀನು ದೊಡ್ಡ ಈಕಿ ನೋಡುವ, ನೀನು ಪರ್ಮಿಷನ್ ತೊಗೊಂಡು ಬರ್ತಾರೆ ಪೂಜವ್ವ. ಸುಮ್ಮನೆ ತಲೆ ಕೆಡಿಸ್ಬೇಡ, ಚಲೋ ಅವಕಾಶ ಬಂದೈತಿ, ಎಡಗಾಲೆ ಓದಿದ್ ಬೇಡ ನೋಡು. ನಿನ್ನ ಮದ್ವೆ ಮಾಡ್ಬೇಕನ್ನೋದು ನನಗೇನು ಅರ್ಜೆಂಟ್ ಇದ್ದಿದ್ದಿಲ್ಲ, ಆದ್ರೆ ಒಳ್ಳೆ ಸಂಬಂಧ ಬಂದೈತಿ, ಹಾಗೆಲ್ಲ ಮಾತಾಡಬಾರ್ದು. ಹೋಗುವ ಮೊದಲು ಜಾಕ ಮಾಡೋಗು. ಅಕ್ಕಿಗೆ ಬರಕ್ಕೆ ಹೇಳೀನಿ, ಶಾಂತಕ್ಕನ ಸೊಸಿ ಪಾರ್ಕಿಗೆ ಸೀರೆ ತೊಗೊಂಬ ಅಂತಲೂ ಹೇಳೀನಿ. ಅಕ್ಕಿ ಜಂಪರು ನಿನಗೆ ಬರೋಬ್ಬರ ಬರ್ತಾವೆ, ಅದನ್ನ ಹಾಕ್ಕೊಂಡು ಯಾವ್ದಾರ ಒಂದು ಚಲೋ ಸೀರೆ ಉಟ್ಕೋಕಿದ್ದು. ಹೋಗಿ ಜಾಕ ಮಾಡೋ. ಅಲ್ಲ ನನ್ನ ಕಡೆ ಯಾವ್ದಾರ ಒಂದು ಉಟ್ಕೋತಿದ್ದೆ ಬಿಡು, ನಿನ್ನ ಕಡೆ ಬೇಡಬೇಡ. ಯಾವ ಕಮ್ಮನ್ ಸೀರಿಲ್ಲ ನೋಡು. ಮುಂದೆ ಒಂದಿಟ್ಟು ಹೊಲದ ರೊಕ್ಕದು ಬಂತಂದ್ರೆ ಒಂದು 2 ಸೀರೆ ಚಲೋ ಕೊಡಿಸ್ತೇನಂತ. ಮತ್ತು ಮದುವೆದು ಆಗಕ್ಕೆ ಬೇಕಾಗ್ತಾವು. ಈಗೇನು ಬೇಡ, ಪಾರವ್ವ ಚಲೋ ಚಲೋ ಸೀರೆ ತೊಗೊಂಡಿರ್ತಾ. ಮದುವೆನೂ ಸೀರೆದು ಅದಾವಕ್ಕಿನ್ನು ಚಂದನು. ಅದ್ರ ಯಾವ್ದಾರ ಉಟ್ಕೋಯವ. ಹೋಗಿ ಜಾಕ ಮಾಡೋ ಪೂಜಾ. ಹೋಗಿವ ಹೋಗು, ಎದಕ್ಕೆ ನಿಂತಿ? ಹೋಗ್ತೀನಿ ತಡಿಯತ್ತಾಗೋ. ಹೋಗಿ ಅಡಿಷ್ಟು ಬೇಡ, ಹೋಗತ್ತಲ್ಲ ಕುನೆ. ಓಹೋ ನಿಮಗೆ ಬೇರೆ ಹೇಳ್ಬೇಕಾ? ಅಲ್ರಿ ಬಾಳೆಹಣ್ಣು ತೊಗೊಂಬಾನಿ, ಅವಲಕ್ಕಿ ಖಾಲಿಗೆ ಮನ್ಯಾಗ ಅವಲಕ್ಕಿ ತೊಗೊಂಬಾನಿ. ಚಾಪುಡಿ ಇಲ್ರಿ ಮನ್ಯಾಗ. ಅವ್ರು ಯಾರ ಬಂದ್ರೆ ಅವಾಗ ಹೋಗಿರ್ನ ಅವ್ರ ಮುಂದೆ ತರಾಕ ಗತಿ ಇಲ್ದಾರಗತ್ತೆ. ಲಗುನ ಹೋಗಿ ಸಾಮಾನು ತಂದು ಇಡ್ರಿ ಅತ್ತಾಗ, ತಲೆ ಕಡಿಸ್ಬೇಡ್ರಿ. ಒಗ್ಗೋ ಮಾರಯ್ಯ ಗಿರ್ಜಿ, ಏನು ಕಾಣತಿಲ್ಲ ನೀ ಬೆಳಗ್ಗೆಯಿಂದ ಆತಾಗ. ನನಗೂ ನನ್ನ ಮಗಳಿಗೂ ಆ ಓಣ್ಯಾನ ಹೆಂಗಸರಿಗೂ ಶಾಂತಕ್ಕೆ ಪ್ರತಿಯೊಬ್ಬರಿಗೂ ಕಾಣತಿ ನೋಡ್ಲಿ. ಅಯ್ಯೋ ಸಾಮಾನು ತಂದಿಟ್ಟೆ ನೋಡ್ಲಿ ಅಡುಗೆ ಮನ್ಯಾಗ. ಈಗಾರ ತಂದು ಇಟ್ಟು ನೀ ಮತ್ತೇನಾರ ಕಮ್ಮಿ ಆಗ್ತಾರ ಈಗ ಹೇಳ. ಅವಾಗ ಮಂದಿ ಬಂದ್ಮೇಲೆ ನನಗೆ ಕಾಣಬೇಡ ಮತ್ತೆ. ಇನ್ನೇನು ಹಾಲು ತರ್ಬೇಕ್ರಿ. ಹಾಲಿಲ್ಲ. ಶಾಂತಗ ಮನೆಗೆ ಹೋಗಿ ಮೊದಲು ಹಾಲು ತರೋರು ಅವ್ರು.
ಹೌದು ಸಣ್ಣ ಹುಡುಗ ಆಗ್ಬಿಟ್ಟೆ ನೋಡಲಿಲ್ಲ ನಿಮ್ಮ ಕೈಯಾಗತ್ತ ಅವೆಲ್ಲ ನಾನು ತಮ್ಮಣ್ಣನ ಕಳಿಸ್ಬೇಕಲ್ವ. ಅದಿವತ್ತು ಶಾಲೆಗೆ ಹೋಗೈತಿ ದಿನ ಬಿಡ್ಲಾ ಅಂದ್ರೆ ಬಿಡ್ಲಿಲ್ಲ. ಇವತ್ತು ಬಿಡ ಅಂತಂದ್ರೆ ಇಲ್ಲ ಇವ ನಂದು ಶಾಲ್ಯಾಗ ಇಂಪಾರ್ಟೆಂಟ್ ಕ್ಲಾಸ್ ಐತಿ ಅಂತ ಹೋಗೋಣ. ಏನು ಮಾಡೋದೈತಿ ಈಗ? ನೀವು ನನ್ನ ತಲೆ ತಿನ್ಬೇಡ್ರಿ, ಹೋಗಿ ಶಾಂತಕ್ಕೆ ನಮ್ಮ ಮನೆ ಹಾಲಿಸ್ಕೊಂಡು ಅತ್ತ ಶಾಂತಕ್ಕನ ಕರ್ಕೊಂಡು ಬರೋರಿ. ಹೋರಿ ನನ್ನ ಕೈಕಾಲು ಓಡಾಡೋಲ್ಲ ಮೊದಲು ಮನ್ಯಾಗ ಶಾಂತಕ್ಕಿದ್ರೆ ನನಗೆ ಬಗೆಹರಿದು ಹೋಗೋರಿ. ಆತ್ ಬಿಡು ಮರೆಯ, ನೀವತ್ತು ಮನೆ ನಿಂತ್ಕೊಳಂಗಿಲ್ಲ ಅಂತ ಕಾಣಿಸುತ್ತೆ. ಅತ್ತ ಲಗೂನ ಬಂದ ಜಳಕ ಮಾಡಿ ಒಂದು ಚಲೋ ಅರ್ಬಿ ಹಾಕೋರಿ. ಇದನ್ನ ಹಾಕೊಂಡು ನಿಂತು ನಮ್ಮ ಮರ್ಯಾದೆ ಕಳಿಬೇಡ್ರಿ. ಗಿರ್ಜಿ ಹಾಂ ರೀ ಬನ್ನಿ ನಿಮ್ಮಂತೆಕ ಬಂದೆ ಈಗ. ಅದು ಈ ಮುದುಕಿ ಹೇಳ್ರಾನು ಇಲ್ಲ ಬಂತೇರಿ ಒಂಚೂರು ಕೆಲಸ ಐತಿ. ಈಕಿನ ಬಾಯಾಗ ನಶಗನಿ ತುರುಕ್ಲಿ ಅಲ್ಲ ಏನು ನಡಕತ್ತಿ ಮನ್ಯಾಗ ಖಾವು ಬಾವು ಮಾಡಕತ್ತಾಳ. ಯಾರೋ ಬರಾಕತ್ತಾರ ಮನೆಗೆ. ಅದಕ್ಕೆ ಗಿರ್ಜಿ ಈ ನಮಗೆ ಓಡ್ಯಾಡೆ ಸೌರ್ಸಾತಾಳು. ಇಲ್ಲೊಂದು ಹಿರಿಜೀವ ಐತಿ, ಕೇಳ್ಬೇಕು ಹೇಳ್ಬೇಕು. ಕೇಳ ಬೇಡ ಆಟ ಕುಂಟು ಲೆಕ್ಕಕ್ಕಿಲ್ಲ. ಹಂಗಂಗೆ ಆಗ್ಬಿಟ್ಟೆ ನಾ ಈ ಮನ್ಯಾಗ. ಬರಲಿ ನನ್ನ ಮಗ ಬಂದಲ್ಲ ಐತಿಕಿ ಬಿಡಾಡಿಗೆ. ಪೂಜಾ ಓ ಪಾರ್ವೈನಿ ಬರ್ರಿ ಒಳಗೆ ಬರ್ರಿ. ಆಗಲೇ ಮದುಮಗಳ ಕಲೆ ಮೈ ಮೇಲೆ ಬಂದುಬಿಟ್ಟೆ ನೋಡು, ಮಕ್ಕದ ಮೇಲೆ ಎದ್ದು ಹೊಡ್ಯಾಕತ್ತೈತಿ. ಪೂಜಾ ತಗೋ, ನಿಮ್ಮವ್ವ ಸಿರಿ ಹೇಳಿದ್ಲು ಯಾವ್ದು ಬೇಕು ನೋಡಿ ನಿನಗೆ. ಒಂದು ಹಸಿರು ತಂದೀನಿ, ಒಂದು ಗುಲಾಬಿ ಬಣ್ಣ ತಂದೀನಿ. ನಿನಗೆ ಯಾವ್ದು ಚಂದ ಅನಿಸುತ್ತೋ ಅದು ನೋಡ್ಕೊ. ಅಯ್ಯೋ ವೈನಿಯಾರ ನನಗೆ ಏನು ಗೊತ್ತಾಗ್ಬೇಕ್ರಿಪ್ಪ, ನೀವೇ ಹೇಳ್ರಿ ಯಾವ್ದು ನನ್ನ ಮಕ್ಕಕ್ಕೆ ಚಂದ ಕಾಣ್ತೈತೋ ಅದನ್ನು ಉಟ್ಕೋತೇನಂತ. ಅಲ್ಲ ಹುಡುಗಿ, ನಿನ್ನ ಮನಸ್ಸಿಗೆ ಯಾವ್ದು ಬರ್ತೈತಿ ಅದನ್ನ ಉಟ್ಕೊಂತ ಇನ್ನೊಂದು ಎರಡು ಥರಲ್ಲ ಅದ್ರ ನೋಡ್ತೀನಿ. ಹಂಗಾರ ಒಂದು ಕೆಲಸ ಮಾಡಿ, ನೀನೇ ನಮ್ಮ ಮನೆಗೆ ಬಾ, ಟಜೂರಿಯಾಗಿ ತೋರಿಸ್ತೀನಿ ಯಾವ್ದು ಬೇಕಾದ್ನ ನೀನೇ ಉಟ್ಕೊಂತಿ. ಅಯ್ಯೋಯ್ಯೋ ಅಷ್ಟೆಲ್ಲ ಟೈಮ್ ಇಲ್ರಿ ವೈನಿಯರ, ನಮ್ಮವ್ವ ಬಂದು ಬಿಡ್ತಾ ಅಲ್ಲಿಗೆ. ಈಗ ಲೇಟ್ ಆಗಿದ್ದಕ್ಕನ ಲಬ್ ಅಂತ ಹೋಗ್ಕೊಳಕತ್ತಾಳಕ್ಕಿ. ನಾ ಇನ್ನು ನಿಮ್ಮ ಮನೆಗೆ ಬಂದು ಸೀರೆ ಸೆಲೆಕ್ಟ್ ಮಾಡಿ ಉಟ್ಕೋಬೋದ ಕತ್ತಿ ಬಗೆಹರಿಸ್ತಾ. ಬಡ ನೋಡ್ರಿ ಇದ್ರೊಳಗೆ ಯಾವ್ದಾರೆ ಈ ಪಿಂಕ್ ಉಟ್ಕೊಲ್ಲ ಚಂದ ಕಾಣ್ತೈತ. ಉಟ್ಕೋಲ್ಲ ಬ್ಲೌಸ್ ಐತೆ ನೋಡೋದ್ರದ್ದು ಅದ್ರೊಳಗೆ. ಹೌದಾ ಚಲೋ ಆಯ್ತು. ವೈನೀರ ನನಗೆ ಸೀರೆ ಉಟ್ಕೊಳಕ್ಕೆ ಬರೋಲ್ರಿ, ನೀವ ಒಂದಿಟ ಅದಕ್ಕಂತನಲ್ಲ ನಾ ಬಂದಿದ್ದೆ ನಿನಗೆ ಉಡ್ಸಾಕಂತ ಹೇಳಿ. ನೀ ಏನು ತಲೆ ಕೆಡ್ಸ್ಕೊಬಿಡ. ನಿಂದು ಸಿದ್ಧಾರ್ಥಂದು ಮದುವೆಯ ಎಲ್ಲ ಕಾರ್ಯ ಮುಗಿಸೋ ತನಕ ನೀನು ಬಿಟ್ಟು ಸರಿಯೋದನ ಇಲ್ಲ ನಾನು ಆತಾ. ಏನು ನಸೀಬ್ ಅಂದ್ರೆ ನಸೀಬ್ ಮಾಡಿ ಪೂಜಾ. ಸಿದ್ಧಾರ್ಥ ಅಂತ ಒಳ್ಳೆ ಹುಡುಗನ ಕೈ ಹಿಡಿಯತ್ತಿ. ನಿನ್ನ ನಸೀಬ್ ಅಂದ್ರೆ ನಸೀಬ್ ನೋಡುವ. ನನಗಂತೂ ಭಾಳ ಮನ್ಸಿಗದಾನ ಹುಡುಗ. ಹೌದ್ರಿ ವೈನಿಯರ, ಯಾವ ಜನ್ಮದ ಪುಣ್ಯನೋ ಏನೋ ನಾನು ಸಿದ್ಧಾರ್ಥವ್ರನ್ನ ಮುಂಚೆಯಿಂದನೂ ಇಷ್ಟಪಡ್ತಿದ್ದೆ. ಆದರೆ ಅವ್ರು ಶ್ರೀಮಂತರು ನಾವು ಬಡವರು ಅಂತ ನಂಗೆ ಹೇಳೋಕ್ಕಾಗಿದ್ದಿಲ್ಲ. ಆದರೆ ದೇವ್ರ ಸೃಷ್ಟಿ ಹಂಗೈತೆ ನೋಡ್ರಿ, ಅವ್ರನ್ನ ನಾ ಕೈ ಹಿಡಿಯೋಂಗಾಗತ್ತೈತಿ. ನಾ ಕೇಳೇ ಇಲ್ಲ ಅಂದರೂ ದೇವ್ರು ನನಗೆ ಬಯಸಿದ್ದೆಲ್ಲ ಕೊಡತ್ತಾನಲ್ಲ, ನನಗದ ಖುಷಿ. ಏನು ಏನಂದಿ ಪೂಜಾ? ನೀನು ಸಿದ್ಧಾರ್ಥನ ಇಷ್ಟಪಟ್ಟಿದ್ಯಾ? ಹೌದು ವೈನಿ, ಇವತ್ತು ನಿಮ್ಮ ಮುಂದೊಂದು ಬಾಯ್ ಬಿಡಾತೀನಿ. ಇದುವರೆಗೂ ಯಾರ ಮುಂದೆನೂ ಹೇಳಿಲ್ಲ. ಇನ್ನು ಹೇಳ್ಬೇಕಂದ್ರೆ ಸಿದ್ಧಾರ್ಥವ್ರ ಮುಂದೆನೂ ಈ ವಿಚಾರ ಹೇಳಿಲ್ಲ. ಸಿದ್ಧಾರ್ಥವ್ರು ನಂಗೆ ಒಂದು 2 ಸಲ ಕೇಳಿದ್ರು ಹೆಂಗೆ ನಾ ಅಂದ್ರೆ ಇಷ್ಟನಾ ಅಂಥೇಳಿ. ನಾನು ಚಲೋ ಅನ್ಸಂಗಿಲ್ಲ. ಸಿಂಚನ ಬಾರೆ ಅವ್ರನ್ನ ಇಷ್ಟಪಟ್ಬಿಟ್ಟಿದ್ಲು. ಇದ್ರೊಳಗೆ ನಾ ಇಂಟರ್ಫಿಯರ್ ಆಗೋದು ಚಲೋನ ಅನ್ಸಂಗಿಲ್ಲ. ನನಗೆ ಎದಕ್ಕಾಗೈತಿ ನಮ್ಮ ಮನೆಯವ್ರು ಯಾರ್ದಾರ ಒಂದು ಹುಡುಗನ ನೋಡಿ ಯಾವ ಹುಡುಗನ ಈ ಮದುವೆ ಆಗಂತಾರೋ ಅಲ್ಲಿ ಆದ್ರಾತಂತ ಅಂದ್ಕೊಂಡಿದ್ದೇನೆ. ಆದ್ರೆ ನೋಡ್ರಿ ಟೈಮ್ ಹೆಂಗೆ ಬದಲಾಗ್ಬಿಡುತ್ತೆ. ಹೌದವಾ, ಏನಾರ ಆಗಲಿ, ನೀ ಅವನಾರ ಇಷ್ಟಪಡಲಿ ಅವನಿನ್ನಾರ ಇಷ್ಟಪಡಲಿ, ನೀವಿಬ್ಬರು ಇಡೋ ಜೋಡಿ ಮಾತ್ರ ಹೇಳಿ ಮಾಡಿಸಿದ್ ನೋಡುವ. ದೇವ್ರು ಸ್ಪೆಷಲ್ಲಾಗಿ ಕುಂತು ಬರೆಸ್ಬಿಟ್ಟಾನ ನೋಡು ಪೂಜಾ. ಹೇಳ್ತೇನೆ ತಪ್ಪಿಕೊಬೇಡ. ಆ ಸಿಂಚನ ಅವ್ರವ್ವ ಒಂದು ಸ್ವಲ್ಪ ಹುಷಾರಾಗಿರ. ನಿಮ್ಮ ದೊಡ್ಡಮ್ಮ ನಿನ್ನಲ್ಲಿ ಕಾಜಿನ ಇರ್ಬೇಕು, ನನಗೆ ಗೊತ್ತೈತೆ ಕಾಜಿ ಅದಾಳ ಅಂಥೇಳಿ. ಆದ್ರೆ ಮಗಳನ್ನ ಕೇಳಾರವರು ಮಗಳನ್ನ ಬಿಟ್ಟು ನಿನ್ನ ಮದುವೆ ಮಾಡ್ಕೋತಾರೆ ಅಂದಮೇಲೆ ಅಂಥದ್ದು ತಾಯಿ ಇರ್ಲಿಕ್ಕೆ ಎಷ್ಟ ಇದಿರ್ಲಿಕ್ಕೆ ತಾಯಿಗೆ ಮಗಳ ಆಕಿ ಹೌದಿಲ್ಲ. ಮಗಳಿಗೆ ತ್ರಾಸಾದ್ರೆ ಆಕಿಗೆ ತ್ರಾಸ ಆದಂಗೆ ನೋಡುವ ತಾಯಿ. ನೀ ಅವ್ರಿಂದ ಮಾತ್ರ ಭಾಳ ಹುಷಾರಾಗಿರ್ಬೇಕು ನೋಡು. ಅಲ್ಲವೈನಿ ನೀವೇನು ಹಿಂಗೆ ಹೇಳತ್ತೀರಿ? ಅಲ್ಲ ಅವ್ರ ಮಗಳಿಗೆ ಬಂದಿದ್ದ ಸಂಬಂಧ ಅವ್ರು ಇಷ್ಟ ಇಲ್ಲ ಅಂದರೂ ನನಗೆ ಮಾಡಿಸ್ಕೊಡಕತ್ತಾರ ಇಂಥದ್ರಾಗ. ಈಗ ಅವ್ರು ಹೇಳಿದ್ರು ಅಂಥೇಳಿ ನಮ್ಮ ಅವ್ವ ಇಷ್ಟೆಲ್ಲ ಮುಂದುವರಾತಾಳೆ ಈ ಸಂಬಂಧದಾಗ. ನೀವು ನೋಡಿದ್ರೆ ಹಿಂಗಂತಿರಲ್ಲ ವೈನಿ. ಇಲ್ಲ ಹಾಗೇನಿಲ್ಲ, ನಮ್ಮ ದೊಡ್ಡಮ್ಮ ಭಾಳ ಒಳ್ಳೆಯವರು. ಇದಕ್ಕೆ ನಿನಗೆ ಪೆದ್ಗುಂಡಿ ಅನ್ನೋದು ಎಲ್ಲ ಶಾನೆ ಅದಿ, ಇಂಥದ್ದು ಮಾತ್ರ ತಿಳಿಯೋದಿಲ್ಲ.
ನೋಡು ಪೂಜಾ, ತನ್ನ ಮಗಳಿಗೆ ಸಿಗ್ಲಾರ್ದು ನಿನಗೆ ಸಿಗಾತಂದ್ಮೇಲೆ ಜಗತ್ನಾಗ ಎಂಥದರ ತಾಯಿ ಅದ್ರ ಸುಮ್ಮನೆ ಇರ್ತಾಳ? ಹ್ಞೂ ಅಲ್ಲ, ಆಕೆ ಹೊಟ್ಟೆ ಹುಟ್ಟಿದ ಮಗಳಿಗಿಂತ ನೀ ಹೆಚ್ಚನ ವಿಚಾರ ಮಾಡಿದಿ? ಅಲ್ಲ, ನೀವು ಹೇಳೋದು ನಿಜ. ಹೊಟ್ಟೆ ಹುಟ್ಟಿದ ಮಕ್ಕಳಿಗಿಂತ ಯಾರು ಹೆಚ್ಚಾಗ್ತಾರವ ನೀವು ಹೇಳ್ರಿ. ಅದೇ ಮತ್ತೆ ಆಕೆ ಈ ವಿಚಾರ ಎಲ್ಲ ಗೊತ್ತಾಗಿ ಊರ್ಲಿ ಹಾಕೋ ತನಕ ಹೋಗ್ಯಾಳಂದ್ರೆ ವಿಚಾರ ಮಾಡ. ಅಷ್ಟು ಸಲೀಸಾಗಿ ಬಂದು ನಿಮ್ಮ ದೊಡ್ಡಮ್ಮ ಇಲ್ಲ ಪೂಜಾನ್ ಮಾಡಿಕೊಟ್ಬಿಡ್ರಿ, ಆಕಿನೂ ನನ್ನ ಮಗಳು ಇದ್ದಂಗ ಅಂತ ಹೇಳಿದ್ಲಲ್ಲ, ನನಗೆ ಅವಾಗ ಡೌಟ್ ಬಂತು. ಇರ್ಬಾತ ನಿಮ್ದು ಒಳ್ಳೇದಾಗತ್ತೈತಲ್ಲ, ಅದಕ್ಕೆ ಯಾಕೆ ಕೊಂಕು ಮಾತಾಡಬೇಕು ಅಂತ ನಾ ಸುಮ್ಮನೆ. ಆದರೂ ನೀ ಅವರಿಂದ ಸ್ವಲ್ಪ ಹುಷಾರಾಗಿ ಇರ್ಬೇಕು ನೋಡುವ, ಯಾಕಂದ್ರೆ ನಿನ್ನೂ ಒಳ್ಳೇದಕ್ಕೆ ಹೇಳತ್ತನ ಪೂಜಾ, ಅರ್ಥ ಮಾಡ್ಕೊ. ಆಯ್ತು ತಗೋರಿ ವೈನಿ, ನೀವು ಇಷ್ಟೆಲ್ಲ ಹೇಳತ್ತೀರಂದ್ಮೇಲೆ ಹಂಗಾಯ್ತು. ಅಂದಂಗೆ ಅವರು ಬರತಾರೆ ಇವತ್ತು, ಸಿಂಚನ ದೊಡ್ಡಮ್ಮ ಇಬ್ಬರು ಬರತ್ತಾರ. ಓಹೋ ಹೋ ಹೋ ಹೋ, ಇಲ್ಲಿ ಬೇರೆ ಬರತ್ತಾರನ ಅವ್ರ? ಅಲ್ಲ, ಅವ್ರದ್ದೇನು ಕೆಲಸ ಐತಿ ಇವತ್ತೆ? ಇಲ್ಲ, ಅವ್ರು ಫೋನ್ ಹಚ್ಚಿದ್ರೆ ಹಿಂಗೆ ನೋಡಕ್ಕೆ ಬರತ್ತಾರ ಅಂದ ತಕ್ಷಣ ನಾವು ಬರ್ತೀನಂದ್ರೆ ಮತ್ತೆ ನಾವು ಏನು ಬ್ಯಾಡನ ಹಾಕೈತಿ, ಬರಲಿ ಬಿಡು ಅಂತಂದ್ರೆ ಹಿಂಗಾತು. ಅವ್ರಾಗೆ ಫೋನ್ ಹಚ್ಚಿ ಬರ್ತೀರಂದ್ರ? ಹಾಂ ಹೌದ್ರಿ ವೈನಿಯರ, ನಾ ಹೇಳಿಲ್ಲ, ನಾ ಅನ್ಕೊಂಡಿದ್ದು ಬರೋಬ್ಬರ ಆಗಕ್ಕೆ ಬೇಕು ನೋಡಲಿ ಹೆಂಗೆ ಅವರು ಒಳ್ಳೇದಾಗೋದ್ರಾಗ ಹೆಂಗೆ ಪಿತೂರಿ ಮಾಡ್ತಾರಂತೇಳಿ. ನೀ ಏನು ಬೇಡ, ಇವತ್ತು ನಾನು ನೋಡ್ಕೋತೇನೆ ಅವ್ರನ್ನ. ಅವ್ರ ಮೇಲೆ ನಾನು ಒಂದಲ್ಲ ಎರಡೂ ಕಣ್ಣ ತಾಯಿ ಮಗಳ ಮೇಲೆ ಇಟ್ಟಿರ್ತೀನಿ. ಅವರಿಂದ ನಿನ್ನ ಮದುವೆಗೆ ಯಾವುದೇ ತೊಂದರೆ ಹಾಕೊಂತ್ರು ನಾ ಮಾತ್ರ ಬಿಡಂಗಿಲ್ಲ, ಅರ್ಥ ಆತಾ? ಆಯ್ತು ವೈನಿಯರ, ನೀವು ಅದೇನು ಮಾಡ್ತೀರೋ ಮಾಡಿರಿ. ನಾ ಈ ಸೀರೆ ಉಟ್ಕೊಳಂಗಾರ ಜಂಪರು ಲಂಗ ಹಾಕೋ, ನಾ ಉಡಿಸ್ತೇನಂತ. ಅಯ್ಯೋ, ನಂಗೆ ಒಂಥರ ನಾಚಿಕಕ್ಕೈತೆ ಬಿಡ್ರಿ ವೈನಿಯರ. ಮದ್ವೆ ಆಗತ್ತಿಯಲ್ಲವ, ಎಲ್ಲ ಹೋಗತ್ತೈತೆ, ಹೋಗು ತಣ್ಣಗೆ ಹಾಕೊಂಬ್ರಕ್ಕೆ ಹೋಗು. ಏ ಹೋಗ್ರಿ ವೈನಿ, ಏನೇನ್ರ ಮಾತಾಡ್ತೀರಿ.